ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಒಂದು ಸಣ್ಣ ಪೂಜೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಶಿವಪೂಜೆ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಶಿವಪೂಜೆಗೆ ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ. ಪ್ರಸಾದ ನಾನಿಲ್ಲಿ ಹೆಸರುಬೇಳೆ ಪಾಯಸ ಮಾಡ್ತಾ ಇರೋದು. ಹೆಸರುಬೇಳೆ ಪಾಯಸಕ್ಕೆ ಮೊದಲನೇದಾಗಿ ಒಂದು ಸ್ವಲ್ಪ ಹೆಸರುಬೇಳೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲ್ ತಗೊಂಡು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನಂತರ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ನಾವು ಹುರ್ಕೋಬೇಕು. ಆಮೇಲೆ 2-3 ಗ್ಲಾಸ್ ನೀರು ಹಾಕ್ಕೊಂಡು ನಾವು ಅದನ್ನು 2-3 ವಿಷಲ್ ಕೂಗಿಸ್ಕೊಳ್ಬೇಕು. ಹೆಸರುಬೇಳೆ ಪಾಯಸನ ಸುಮಾರು ಜನ ತೆಳ್ಳಗೆ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಅಂಥವರು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡ್ರೆ ಈ ಟೈಮಲ್ಲಿ ಕರೆಕ್ಟ್ ಆಗುತ್ತೆ. ನಾನು ವಿಷಲ್ಗೆ ಇಟ್ಬಿಟ್ಟು ಸ್ವಲ್ಪ ದೇವ್ರ ಮನೆಯಲ್ಲಿ ಏನು ಕೆಲಸ ಇದೆ ಅಂತ ನೋಡ್ಕೊತೀನಿ. ನಾನು ಹಿಂದಿನ ದಿನ ಏನು ಹಬ್ಬಕ್ಕೆ ಅಂತ ತಯಾರಿ ಮಾಡ್ಕೊಂಡಿಲ್ಲ, ಏನಿದ್ರು ಈಗೇನೆ ಮಾಡ್ಕೊತಾ ಇದ್ದೀನಿ. ಶಿವರಾತ್ರಿ ಪೂಜೆನ ಆದಷ್ಟು ದಿನನಿತ್ಯ ನಾವು ಹೇಗೆ ಮಾಡ್ತೀವಿ ಅದೇ ಥರ ಪೂಜೆ ಮಾಡ್ತಾ ಇರೋದು. ಶಿವನ ಫೋಟೋ ಅಥವಾ ಶಿವನ ವಿಗ್ರಹ ಅಂತ ನಮ್ಮ ಮನೆಯಲ್ಲಿ ಯಾವುದೂ ಇಲ್ಲ. ನಮ್ಮ ಮನೆ ದೇವರು ಸಿದ್ಧಾರೂಢ ಆಗಿರೋದ್ರಿಂದ ಅದು ಒಂದು ಶಿವನ ಅವತಾರನೇ ಅಂತ ಅಂದ್ಕೊಂಡು ನಾನಿಲ್ಲಿ ಅದೇ ಮೂರ್ತಿಗೆ ಅಭಿಷೇಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಶಿವನ ಅಭಿಷೇಕ ಅಂತ ಅಂದರೆ 3 ಇಲ್ಲ 5 ಯಾವುದಾದ್ರೂ ಪದಾರ್ಥದಿಂದ ಮಾಡ್ಕೋಬೇಕು. ಇಲ್ಲಿ ನಾನು ಫಸ್ಟ್ ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಭಸ್ಮ ಹಾಕಿ ಅದರಿಂದ ಅಭಿಷೇಕನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಶಿವನ ಮೂರ್ತಿ ಆಗಲಿ ಸಿದ್ಧಾರೂಢರ ಮೂರ್ತಿ ಆಗಲಿ ಯಾವುದನ್ನು ಮುಟ್ಟಕ್ಕೆ ಹೋಗಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಮೂರ್ತಿ ಪೂಜೆ ಏನಿದ್ರೂ ಕೂಡ ನನ್ನ ಹಸ್ಬೆಂಡೇ ನೋಡ್ಕೊತಾರೆ. ಇದಾದಮೇಲೆ ಎರಡನೇದು ಹಾಲಿನಿಂದ ಮಾಡೋ ಅಭಿಷೇಕ, ಹಾಗೆ 3ನೇದು ತುಪ್ಪದಲ್ಲಿ ಮಾಡೋದು, ಮತ್ತು 4ನೇ ಅಭಿಷೇಕ ಜೇನುತುಪ್ಪದಲ್ಲಿ ಮಾಡೋದು, ಮತ್ತು 5ನೇ ಅಭಿಷೇಕಕ್ಕೆ ನೀರಿಗೆ ತೀರ್ಥ ಹಾಕ್ಕೊಂಡು ಮಾಡೋ ಅಂಥ ಅಭಿಷೇಕ 5ನೇದಾಗಿರುತ್ತೆ. ಹಾಗೆ ಇಲ್ಲಿ ಅಭಿಷೇಕ ಮಾಡಿದ್ದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ, ಮೊದಲನೇದಾಗಿ ಏನು ನೀರಿಗೆ ಭಸ್ಮ ಹಾಕ್ಬಿಟ್ಟು ಅಭಿಷೇಕ ಮಾಡಿದ್ವಿ ಅದನ್ನು ಮನೆಗೆ ಎಲ್ಲ ಕಡೆನೂ ನಾನು ಸಿಮಿಕ್ಸ್ತೀನಿ. ನಂತರ ಹಾಲು ಮತ್ತು ಮೊಸರಾದರೆ ಮೊಸರು, ತುಪ್ಪ, ಜೇನುತುಪ್ಪ ಇದನ್ನು ಪಂಚಾಮೃತ ಮಾಡೋದಕ್ಕೆ ಎತ್ತಿಡ್ತೀನಿ. ಯಾವುದೇ ಕಾರಣಕ್ಕೂ ಇದು ಗಿಡಕ್ಕಾಗಲಿ ಅಥವಾ ಬಿಸಾಡೋದಕ್ಕೆ ಹೋಗಬಾರ್ದು. ಪಂಚಾಮೃತ ಮಾಡೋದನ್ನು ನೀವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನೋಡ್ತೀರಾ. ಇದೆಲ್ಲ ಆದಮೇಲೆ ಕೊನೆಗೆ ವಿಗ್ರಹನ ಸ್ವಲ್ಪ ಭಸ್ಮ ಅಥವಾ ವಿಭೂತಿಯಿಂದ ನಿಧಾನಕ್ಕೆ ಉಜ್ಜಿ ತೊಳಿಬೇಕು. ಯಾಕೆ ಅಂದರೆ ಹಾಲು, ತುಪ್ಪ, ಜೇನುತುಪ್ಪದಿಂದ ಅಭಿಷೇಕ ಮಾಡಿರ್ತೀವಲ್ಲ ಅದು ನೀಟಾಗಿ ಹೋಗಿರೋಲ್ಲ, ಜಿಡ್ಡಿನಂಶ ಹಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ವಿಭೂತಿಯಿಂದ ತೊಳಿಬೇಕು. ಈಗ ಈ ಪಂಚಾಮೃತನ ನಾನು ಒಂದು ಬೌಲ್ಗೆ ತಗೊಂಡು ಅದರಲ್ಲಿ ಪಂಚಾಮೃತನ ರೆಡಿ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಪೂಜೆ ಅಂದರೆ ಶಿವಪೂಜೆ ಅಂತ ಅಂದರೆ ಬೇಕಾಗಿರೋದು ಬಿಲ್ವಪತ್ರೆ ಎಲೆ ಮತ್ತು ಭಸ್ಮ ಮತ್ತು ಅಭಿಷೇಕ ಆಯಿತು. ಈಗ ಹೂವು ಎಲೆ ಇಟ್ಟು ನಾವು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನೀಟಾಗಿ ವಿಗ್ರಹನ ಮೂರ್ತಿನ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಪೂಜೆಗೆ ಇಟ್ಕೋಬೇಕು. ಮದುವೆಗಿಂತ ಮುಂಚೆ ಎಲ್ಲ ಹೆಣ್ಮಕ್ಳುಗಳು ಪೂಜೆ ಕಡೆ ಗಮನ ಕೊಡೋದು ತುಂಬ ಕಮ್ಮಿನೇ. ನಾನು ಹಾಗೇ ಇದ್ದೆ. ಏನೇ ಇದ್ದರೂ ನಾನು ಈಗೀಗ ಮನೇಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆ ವಿಷಯ ಬಂದಾಗ ಒಂದು ಸರಿ ಏನು ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅಂತ ಭಾಳ ಕಿರಿಕಿರಿ ಆಗುತ್ತೆ. ಯಾಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಇದು ಮಾಡಿದ್ರೆ ಸರಿ, ಅದು ಮಾಡಿದ್ರೆ ತಪ್ಪು ಅಂತ ಅಂದು. ಹಾಗಾಗಿ ನಮ್ಮ ಮನೆಯಿಂದ ಹೇಗೆ ನಡ್ಸ್ಕೊಂಡ್ಬಂದಿದ್ರೋ ಅದೇ ಥರ ನಾನು ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಅಮ್ಮ ಆಗಲಿ ನಮ್ಮ ಅತ್ತೆ ಆಗಲಿ ಹೇಗೆ ಪೂಜೆನ ಮಾಡಿ ನಡ್ಸ್ಕೊತಾ ಇದ್ರೋ ಹಾಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಪೂಜೆಗೆ ವಿಗ್ರಹ, ದೇವ್ರ ಫೋಟೋ ಎಲ್ಲ ನಾನು ಹೂವು ಇಟ್ಟು ದೀಪ ಹಚ್ಚಿ ರೆಡಿ ಮಾಡಿದೆ. ಈಗ ನೈವೇದ್ಯ ಇಡೋದೊಂದೇ ಬಾಕಿ. ನೈವೇದ್ಯಕ್ಕೆ ಬೇಳೆ ಬೇಯಿಸ್ಕೊಂಡಾಗಿದೆ. ಅದಕ್ಕೆ ಈಗ ನೆಕ್ಸ್ಟ್ ಬೆಲ್ಲ ಕರಗಿಸ್ಬಿಟ್ಟು ಹಾಕಬೇಕು. ಎಷ್ಟು ಬೇಳೆ ತೊಗೊಂಡಿರ್ತೀರ ಅದರಲ್ಲಿ ಅರ್ಧದಷ್ಟು ಬೆಲ್ಲ ತೊಗೋಬೇಕು. ಅದಾದಮೇಲೆ ಸ್ವಲ್ಪ ಹಾಲನ್ನು ಅದಕ್ಕೆ ಹಾಕಬೇಕು. ಬಿಸಿ ಹಾಲು ಅಂದರೆ ಕುದಿಸಿ ಆರಿಸಿರೋ ಹಾಲು, ಮತ್ತು ಸ್ವಲ್ಪ ದ್ರಾಕ್ಷಿ ಆಗಲಿ ಗೋಡಂಬಿ ಆಗಲಿ ಇದ್ದರೆ ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟು ಸೇರಿಸ್ಬೇಕು. ಕೊನೆಯದಾಗಿ ಅದಕ್ಕೆ
ಸ್ವಲ್ಪ ಒಣ ಕೊಬ್ಬರಿನಾದರೂ ಹಸಿ ಕೊಬ್ಬರಿನಾದರೂ ಹಾಕಿ 2-3 ನಿಮಿಷ ಕುದಿಸಿದ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಯಿತು. ಈಗ ಇನ್ನೊಂದು ಕಡೆ ಪಂಚಾಮೃತ ಇತ್ತಲ್ಲ, ಅದಕ್ಕೆ ಮನೆಯಲ್ಲಿ ಯಾವ ಹಣ್ಣಿರುತ್ತೆ ಆ ಹಣ್ಣು, ಇಲ್ಲಿ ನಾನು ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನು ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಆ್ಯಪಲ್ ಇದ್ದರೆ ಅದನ್ನು ಹಾಕ್ಕೋಬೋದು. ಸಿಹಿಗೆ ಬೆಲ್ಲನಾದರೂ ಶುಗರಾದರೂ ಹಾಕಬೇಕು. ಇಷ್ಟ ಆದರೆ ಪಂಚಾಮೃತ ರೆಡಿ ಆಯಿತು. ಈಗ ಇಟ್ಟು ಪೂಜೆ ಮಾಡೋದು ಒಂದೇ ಬಾಕಿ. ನನಗೆ ಗೊತ್ತಿರೋ ಹಾಗೆ ಶಿವಪೂಜೆ ಅಂತ ಅಂದರೆ ಅಭಿಷೇಕ, ಬಿಲ್ವಪತ್ರ ಎಲೆ ಮತ್ತು ಭಸ್ಮ, ಇದು 3 ಇರಲೇಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಅಮ್ಮ ಮಾಡ್ತಾಯಿದ್ರಲ್ಲ, ಅದೆಲ್ಲ ನೋಡಿದಾಗ ನನಗೆ ನೆನಪಿದೆ. ಸೊ ಇದಿಷ್ಟನ್ನು ಇಟ್ಕೊಂಡು ಜೊತೆಲಿ ನೈವೇದ್ಯ ಇಟ್ಕೊಂಡು ನಾನು ಪೂಜೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಅಂತ ಅಂದರೆ ಇಲ್ಲಿ ಸಾಧಾರಣ ದಿನನಿತ್ಯ ಹೇಗೆ ಪೂಜೆ ಮಾಡ್ತೀನಿ ಅಷ್ಟೇ ಪೂಜೆ. ಹೂ ಇಟ್ಟು, ಎಲೆ ಇಟ್ಟು, ಬಿಲ್ವಪತ್ರೆ ಎಲೆ ಇಟ್ಟು, ಸ್ವಲ್ಪ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಹಾಗೆ 108 ಸಾರಿ ಶಿವನಾಮ ಜಪಿಸಿದ್ರೆ ಇವತ್ತು ಒಳ್ಳೆಯದಂತ ನಾನು ಭಾವಿಸ್ತಾ ಇದ್ದೀನಿ. ಇದನ್ನು ನಾನು ಸುಮಾರು 4-5 ವರ್ಷದಿಂದ ಶಿವಪೂಜೆ ಅಂತ ಅಂದರೆ ಇದೆ ಅಂತ ಅಂದ್ಕೊಂಡು ನಾನು ಹೀಗೆ ಮಾಡ್ತಾ ಇರೋದು. ಸೊ 108 ಸಾರಿ ಶಿವನಾಮ ಜಪಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಆಯಿತು. ಕೊನೆಯದಾಗಿ ಪ್ರಸಾದ ಎಲ್ಲ ತಿಂದು ನಾವು ತಿಂಡಿ ತಿನ್ನೋದು ಆಲ್ಮೋಸ್ಟ್ 1 ಗಂಟೆ ಆಗಿಬಿಡ್ತು. ಸೊ ಇವತ್ತು ತಿಂಡಿ ತಿನ್ನೋಕ್ಕಿಂತ ಮುಂಚೆ ನಮ್ಮ ಅಪಾರ್ಟ್ಮೆಂಟ್ ಹತ್ರ ರಜದ ಟೈಮಲ್ಲಿ ಅಥವಾ ಹಬ್ಬದ ಟೈಮಲ್ಲಿ ಮನೆಗೆ ಬಸವಣ್ಣ ಹಸು ಕರ್ಕೊಂಡು ಬರ್ತಾರೆ. ಸೊ ಅದಕ್ಕೂ ಕೂಡ ಅಕ್ಕಿ ಬೆಲ್ಲ ಕೊಟ್ಟು ಸ್ವಲ್ಪ ಕಾಣಿಕೆ ಕೊಟ್ಟು ಎಲ್ಲ ಇವತ್ತು ಚೆನ್ನಾಗಾಯಿತು ಅಂದ್ಬಿಟ್ಟು ಭಾವಿಸ್ತಾ ಇದ್ದೀನಿ. ರಿತವ್ದು ಫಸ್ಟ್ ಸ್ನ್ಯಾಪ್ ಕೂಡ ಆಯಿತು, ಹಾಗೆ ಸಂಜೆನೂ ಆಯಿತು. ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಇವತ್ತು ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗನ ಮೆಟ್ರೋ ಫಸ್ಟ್ ಟೈಮ್ ಜರ್ನಿ ಇದು. ಸೊ ಇಲ್ಲಿಂದ ನಾವು ವಿಧಾನಸೌಧ ಸ್ಟಾಪ್ಗೆ ಬಸ್ಸಲ್ಲಿ ಹೋಗ್ಬಿಟ್ಟು ಆನಂತರ ಮೆಟ್ರೋನ ಕ್ಯಾಚ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಅವನು ತುಂಬಾ ಎಕ್ಸೈಟ್ ಆಗಿದ್ದಾನೆ, ಏನಿದು ಅಂತ ಅಂದ್ಬಿಟ್ಟು. ಸೊ ಅವ್ನ ಎಕ್ಸೈಟ್ಮೆಂಟ್ನ ನೋಡೋದೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಮಠ ತುಂಬಾ ಶಾಂತವಾಗಿತ್ತು. ನಾನು ಅಂದ್ಕೊಂಡಿದ್ದೆ ತುಂಬ ರಶ್ ಇರುತ್ತೆ ಹಾಗೆ ಹೀಗೆ ಅಂತ ಅಂದು, ಬಟ್ ಆ ಥರ ಏನೂ ಇರಲಿಲ್ಲ. ಮಗುನ ಇಟ್ಕೊಂಡು ನಾವು ಎಲ್ಲಾದರೂ ಹೋದರೆ ಈ ಥರನೇ ಇರಬೇಕು ವೆದರ್ ಅಥವಾ ಸರೌಂಡಿಂಗ್. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಮಠ ಆಗಿರೋದ್ರಿಂದ ನಾವೇ ಪೂಜೆ ಮಾಡಿಕೊಂಡು ಬರ್ಬೋದು. ಅಲ್ಲಿ ಸ್ಕೂಲ್ ಕೂಡ ಇತ್ತು, ಸ್ಟಾಫ್ಸ್ ಎಲ್ಲರೂ ಇದ್ದರು. ನಾವು ಎಲ್ಲರ ಜೊತೆಲೂ ಚೆನ್ನಾಗಿ ಮಾತಾಡಿಕೊಂಡು ನನ್ನ ಮಗ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂದ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.